ಎಬಿವಿಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಹೂವಿನ ಕುಂಡವನ್ನ ಒಡೆದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿ ಆವರಣದ ಹೊರಗಡೆ ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಪೊಲೀಸರು ಪ್ರಯತ್ನ ಮಾಡುತ್ತಿದ್ದಾರೆ. ಬ್ಯಾರಿಕೇಡ್ ಹಾಕಿದ್ರು, ಬ್ಯಾರಿಕೇಡ್ ಅನ್ನ ಹಾರಿ ಉಪಕುಲಪತಿ ಭವನದ ಮುಂದೆ ಬಂದಿದ್ದಾರೆ ಪ್ರತಿಭಟನಾಕಾರರು. ಅಲ್ಲೇ ಕೂತು ಪ್ರತಿಭಟನೆ ಮಾಡುತ್ತಿದ್ದಾರೆ. ದೇವರಾಜ್ ತಂಗುದೊರೈ ವಿರುದ್ಧ ಕ್ರಮ ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಧಾರವಾಡ ವಿವಿಯಲ್ಲಿ ಆದಂತ ಘಟನೆ, ಪ್ರೊಫೆಸರ್ ನಿಂದಲೇ ವಿದ್ಯಾರ್ಥಿನಿಗೆ ಕಿರುಕುಳ ಆದಂತ ಪ್ರಕರಣ, ಇದಾದ ನಂತರವೂ ಕೂಡ ಯಾಕೆ ಪ್ರೊಫೆಸರ್ ವಿರುದ್ಧ ಕ್ರಮ ಆಗಿಲ್ಲ? ಏನಾಯ್ತು ಇವತ್ತು? ಏನಂತಂದ್ರೆ ಕಳೆದ 15 ದಿನಗಳ ಹಿಂದಷ್ಟೇ ಏನಂತಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆದಂತಹ ದೇವರಾಜ ತಂಗುದೊರೈ ಆತ ಏನಂತಂದ್ರೆ ತನ್ನದೇ ಆದಂತಹ ಅಂದ್ರೆ ಸಸ್ಯಶಾಸ್ತ್ರ ವಿಭಾಗದಲ್ಲಿ PhD ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿನಿಯ ಜೊತೆ ಅಸಭ್ಯ ವರ್ತನೆ ಮಾಡಿ, ಜೊತೆಗೆ ಅವಳ ಜೊತೆ ಲೈಂಗಿಕ ದೌರ್ಜನ್ಯ ಎಸಗುವ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಪ್ರಕರಣವನ್ನ ಕೂಡ ಕರ್ನಾಟಕ ವಿವಿ ಕುಲಪತಿಗಳಿಗೆ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳು ಮಾಹಿತಿಯನ್ನ ನೀಡಿದ್ರು. ಜೊತೆಗೆ ಆತನ ಮೇಲೆ ಕ್ರಮ ಆಗಿಲ್ಲ ಅನ್ನೋ ಕಾರಣಕ್ಕೆ ಕಳೆದ ಒಂದು ವಾರದಿಂದ ವಿವಿ ಕುಲಪತಿಯವರ ಗಮನಕ್ಕೆ ತಂದ್ರು ಕೂಡ ಅವರ ಮೇಲೆ ಕ್ರಮ ಆಗಿರ್ಲಿಲ್ಲ. ಇವತ್ತು ಏನಂತಂದ್ರೆ ಎಬಿಪಿ ಕಾರ್ಯಕರ್ತರು ಕರ್ನಾಟಕ ವಿವಿಯ ಆವರಣದಲ್ಲಿರ್ತಕ್ಕಂತಹ ಕುಲಪತಿಗಳ ಚೇಂಬರ್ಗೆ ಬಂದು ಒಂದು ಮನವಿಯನ್ನ ಮಾಡಿಕೊಂಡ್ರು. ಯಾಕೆ ವಿಳಂಬ ಮಾಡಿದ್ರಿ, ಆತನನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಅನ್ನೋ ಕಾರಣಕ್ಕೆ ಸದ್ಯಗ ಆಕ್ರೋಶಗೊಂಡಂತಹ ಪ್ರತಿಭಟನಾಕಾರರು ಕರ್ನಾಟಕ ಈ ಕುಲಪತಿಗಳ ಚೇಂಬರ್ ಎದುರುಗಡೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಈ ಹೂವಿನ ಕುಂಡಲೆಗಳನ್ನ ಹೊಡೆಯುವಂತ ಕೆಲಸನ ಮಾಡಿದ್ರು. ಸಾಕಷ್ಟು ಪೊಲೀಸರು ಕೂಡ ಅವ್ರನ್ನ ತಡೆಯಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಬ್ಯಾರಿಕೇಡ್ಗಳನ್ನ ಹಾರಿ ಕುಂಡಲೆಯನ್ನು ಹೊಡೆದಿರುವಂತದ್ದು. ಸೊ ಒಂದು ಕಡೆ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಯಾವಾಗ ಈ ದೇವರಾಜ ತಂಗುದೊರೆಯ ಆಡಿಯೋಗಳು ರಿಲೀಸ್ ಆಗುತ್ತೆ ಅವತ್ತನೇ ಆತನನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ಕುಲಪತಿಗಳು ವಿಳಂಬ ಧೋರಣೆಯ ರೀತಿಯನ್ನ ಖಂಡಿಸಿ ಸದ್ಯ ಈಗ ವಿದ್ಯಾರ್ಥಿಗಳು ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.